ನಗರದ ಜಯನಗರದಲ್ಲಿರುವ ಶಿವ ಮಂದಿರದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 1ರವರೆಗೆ ಶರಣಬಸವೇಶ್ವರರ ಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ತಿಳಿಸಿದ್ದಾರೆ. ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಅದರಲ್ಲೂ ಟಿವಿ ಹಾಗೂ ಮೊಬೈಲ್ಗಳ ಹಾವಳಿಯಿಂದ ಪುರಾತನ ಕಾಲದ ಪುರಾಣಗಳು ಮರೆಯಾಗುತ್ತಿವೆ. ನಗರದಲ್ಲಿ ಪ್ರವಚನ ಪುರಾಣಗಳು ಎಂದರೆ ಇಂದಿನ ಜನಾಂಗಕ್ಕೆ ಅಸಡ್ಡೆ ಭಾವನೆ. ಇಂಥ ಸ್ಥಿತಿಯಲ್ಲೂ ಜಯನಗರದ ಶಿವ ಮಂದಿರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತಿಂಗಳ ಪರ್ಯಂತ ಆಧ್ಯಾತ್ಮಿಕ ಪ್ರವಚನ ನಡೆಸುತ್ತಾ ಬರಲಾಗಿದೆ. ಈ ವರ್ಷ ವಿಭಿನ್ನತೆಯಲ್ಲಿ ಪುರಾಣ ನಡೆಯಲಿದ್ದು ದಿನನಿತ್ಯ 7 ಗಂಟೆಯಿಂದ 8 ಗಂಟೆಯವರೆಗೆ ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದ ಪುರಾಣ ಪಂಡಿತ ಮಲ್ಲಿಕಾರ್ಜುನ ಶಾಸ್ತ್ರಿ ಅವರಿಂದ ಕಲಬುರಗಿಯ ಆರಾಧ್ಯ ದೈವರಾದ ಶರಣಬಸವೇಶ್ವರರ ಪುರಾಣ ನಡೆಯಲಿದ್ದು ನಂತರ 8ರಿಂದ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಚಿಂತಕರು ಹಾಗೂ ಸಾಹಿತಿಗಳು, ಪತ್ರಕರ್ತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವರ್ಷ ಕೂಡ ನಾವು ಜಯನಗರ ಶಿವಮಂದಿರದಲ್ಲಿ ಪ್ರವಚನ ಶ್ರಾವಣ ಮಾಸದಲ್ಲಿ ನಿರಂತರವಾಗಿ 1 ತಿಂಗಳ ಪ್ರವಚನ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಇದು ಈಗಷ್ಟೇ ಅಲ್ಲ, ಸುಮಾರು 20 ವರ್ಷಗಳಿಂದ ಇದು ನಿರಂತರವಾಗಿ ಪ್ರವಚನ, ಆಧ್ಯಾತ್ಮಿಕ ಪ್ರವಚನವನ್ನು ನಾವು ನಡೆಸ್ಕೊತಾ ಬಂದಿದ್ದೀವಿ. ಅದೇ ರೀತಿ ಕಳೆದ 2 ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲದೆ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲದೆ ಬೇರೆ ಬೇರೆ ಹಬ್ಬ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅದ್ರ ಜೊತೆಗೆ ನಾವು ಶ್ರಾವಣ ಮಾಸದಲ್ಲಿ ಪ್ರವಚನ ಅಂದರೆ 1 ತಿಂಗಳ ನಾವು ನಿರಂತರವಾಗಿ ಪ್ರವಚನ, ಅದರ ಜೊತೆಗೆ ಪ್ರಸಾದ ಸೇವೆ ಕೂಡ ನಾವು ಇಟ್ಕೋತೀವಿ. ಯಾಕಂದ್ರೆ ತಾವು ನೋಡಿರ್ಬೋದು, ಯಾವುದೇ ಗುಡಿಯಲ್ಲಿ, ಮಂದಿರದಲ್ಲಿ, ಎಲ್ಲೇ ಆಗಲಿ 11 ದಿನ ಭಾಳ ಆದ್ರೆ ಒಂದು 15 ದಿನ ಇಟ್ಕೋತಾರೆ. ಅದು ನಾವು ಇದು ನಿರಂತರವಾಗಿ 1 ತಿಂಗಳ ಇದು ನಾವು ನಿರಂತರವಾಗಿ ಪ್ರವಚನ ಇಟ್ಕೊಂಡು ಅದ್ರ ಜೊತೆಗೆ ಪ್ರಸಾದ ಸೇವೆ ಮಾಡಿಸ್ತೀವಿ. ಅದೇ ರೀತಿ ನಾವು ಕಳೆದ 2 ವರ್ಷದಲ್ಲಿ ಮೊದಲು ಹೇಳಿದ ಹಾಗೆ ಪ್ರವಚನ ಮುಗಿದ ನಂತರ ಮತ್ತೆ ಕಾರ್ಯಕ್ರಮ ಅಂದ್ರೆ ಒಂದು ಯಾವುದೇ ಒಂದು ಉಪನ್ಯಾಸ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಇನ್ನಿತರ ವಿಷಯಗಳ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ಕಾರ್ಯಕ್ರಮ ಇರ್ಬೋದು, ಇವೆಲ್ಲ ನಾವು ಸಾಹಿತಿಗಳಿಂದ ಮತ್ತು ಗಣ್ಯರಿಂದ ಅವ್ರಿಗೆ ಕರೆಸಿ ಅಲ್ಲಿ ನಾವು ಶಿವಮಂದಿರದಲ್ಲಿ ನಾವು ಒಂದು ಅರ್ಧ ಗಂಟೆ ನಾವು ಕಾರ್ಯಕ್ರಮ ಮಾಡಿಸ್ತಿದ್ವಿ. ಇದು ಜನ ಮೆಚ್ಚುಗೆ ಕೂಡ ಪಾತ್ರವಾಯಿತು. ಅದೇ ರೀತಿ ಈ ವರ್ಷ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪುರಾಣ ಹಚ್ಚಬೇಕೆಂಬ ಒಂದು ಸದುದ್ದೇಶದಿಂದ ಇವತ್ತು ನಾವು ಈ ಶ್ರಾವಣ ಮಾಸದಲ್ಲಿ ಆಗಸ್ಟ್ 5ನೇ ತಾರೀಕಿನಿಂದ ಅಂದರೆ ಸೋಮವಾರ ಸಂಜೆ 7 ಗಂಟೆಗೆ ಪುರಾಣ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು, ಅದೇ ರೀತಿ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ನಮ್ಮ ಸಮಿತಿಯ ನಮ್ಮ ಟ್ರಸ್ಟ್ನ ಗೌರವ ಅಧ್ಯಕ್ಷರು ಮತ್ತು ಮಾಜಿ HKE ಸೊಸೈಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು, ಅದೇ ರೀತಿ ನಮ್ಮ ಬಡಾವಣೆಯ ಅಂದರೆ ನಮ್ಮ 48 ಏನು ವಾರ್ಡ್ ಸಂಖ್ಯೆ ಇದೆ, ಆ ಒಂದು ವಾರ್ಡ್ ಸಂಖ್ಯೆಯ ಮಹಾನಗರ ಪಾಲಿಕೆ ಸದಸ್ಯರಂಥ ಸನ್ಮಾನ್ಯ ಶ್ರೀ ವೀರಣ್ಣ ಹೊನ್ನಳ್ಳಿಯವರು, ಅದೇ ರೀತಿ ನಮ್ಮ ಈ ಭಾಗದ ಚಿಂತಕರು ಮತ್ತು ಹಿರಿಯ ಹೋರಾಟಗಾರರಾದಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ದಸ್ತಿಯವರು ಆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಅದೇ ರೀತಿ ನಾನು ಅಂದ್ರೆ ಲಿಂಗರಾಜ್ ಸಿರ್ಗಾಪುರ ನಾವು ಈ ಒಂದು ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ಅಧ್ಯಕ್ಷತೆಯನ್ನು ವಹಿಸ್ಕೋತೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಈ ಒಂದು ಪುರಾಣದಲ್ಲಿ ಈ ಸಲ ಅಂದರೆ ಈ ಬಾರಿ ನಾವು ಈ ವರ್ಷ ನಮ್ಮ ಕಲಬುರಗಿಯ ಆರಾಧ್ಯ ದೈವ ಆದಂಥ ಶ್ರೀ ಶರಣಬಸವೇಶ್ವರ ಅವ್ರ ಬಗ್ಗೆನೇ ಪುರಾಣ ಹಮ್ಕೋಬೇಕಂತೇಳಿ ನಾವು ನಮ್ಮ ಐನಾಪುರ ಶಾಸ್ತ್ರಿ ಅಂತಂದ್ರೆ ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದವರಾದಂಥ ಮಲ್ಲಿಕಾರ್ಜುನ ಶಾಸ್ತ್ರಿ, ತಾವು ಹೆಸರು ಕೇಳಿರ್ಬೋದು, ಅವರು ಪುರಾಣ ಈ 1 ತಿಂಗಳ ಪುರಾಣ ನಡೆಸ್ಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವೀರೇಶ್ ದಂಡೋತಿ, ಸೂರ್ಯಕಾಂತ್ KB, ಶಿವಕುಮಾರ್ ಪಾಟೀಲ್, ಬಸವರಾಜ್ ಮಾಗಿ, ಸಿದ್ದಲಿಂಗ್ ಗುಬ್ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.